ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಾಸ್ ಏನೋ ಕೆಲಸ ಅಂದ್ರಿ, ಆಗ್ಲಿಂದ ಹಿಂಗೆ ನಿಲ್ಸ್ಕೊಂಡಿದ್ದೀರಾ, ಏನು ಹೇಳೇ ಇಲ್ವಲ್ಲ ಬಾಸ್? ಹೀರೋ ಒಳ್ಳೆ ಪಾಪ್ಕಾರ್ನ್ ಥರ ಸಿಡಿತೀಯಲ್ಲೋ, ತಾಳ್ಮೆ ಇರಲಿ, ಸಮಾಧಾನ. ಯಾಕೋ ನಿನ್ ಕೈಲಿ ಆಗ್ದಿರೋ ಟಾಸ್ಕ್ ಕೊಡ್ತೀನಿ ಅಂತ ಟೆನ್ಷನಾ? ಛೇ ಹಾಗೆಲ್ಲ ಏನಿಲ್ಲ ಬಾಸ್. ಬೇಕಿದ್ರೆ ನೀವು ಕಾಡ್ಗೋ ಆನೆ ಕೂದಲನ್ನ ಹಂಗೆ ಕಿತ್ಕೊಬಂದು ಕೊಡು ಅಂತ ಅಂದ್ರೆ ದೂಸರ ಯೋಚನೆ ಮಾಡದೆ ಹಿಂಗೆ ಕಿತ್ಕೊಬಂದು ಕೊಟ್ಬಿಡ್ತೀನಿ. ಟೆನ್ಷನ್ ಎಲ್ಲ ಏನಿಲ್ಲ ಬಾಸ್. ಬೇಡ ಕಣಪ್ಪ. ಆಮೇಲೆ ಆನೆ ಕೂದಲು ಕೀಳಲು ಹೋಗಿ ಅಪ್ಪಚ್ಚಿಯಾದ ಯುವಕ ಅಂತ ನಾಳೆ ಹೆಡ್ಲೈನ್ಸ್ ಅಲ್ಲಿ ದೊಡ್ಡದಾಗಿ ಬರೀತಾರೆ. ಅಷ್ಟೆಲ್ಲ ರಿಸ್ಕೇ ಬೇಡ. ಟಾಸ್ಕು ತುಂಬ ಸಿಂಪಲ್, ಗೊತ್ತಾಗುತ್ತೆ. ಸರಿ ಬಾಸ್. ಸರ್ ಓಯ್ ಪ್ಲೀಸ್ ಕಮ್. ಕಾಸ್ಟ್ಯೂಮ್ಸ್ ಬೇಕು ಅಂತ ಹೇಳಿದ್ರಲ್ಲ, ಯಾರಿಗೆ? ಹಾಂ ಬೇಕು. ಇಲ್ಲಿ ನಿಂತಿದ್ದಾನಲ್ಲ ಪೈಲ್ವಾನ್, ಇವನ್ಗೆ. ಬಾಸ್ ನನೀಗ? ಹ್ಞೂ ಕಣೋ, ನಿನಗೆ ಏನೇನು ನನಗ? ಏನ್ ಬಾಸ್ ಇದು? ಏನೋ ಕೆಲಸ ಅಂತ ಹೇಳಿದ್ರಿ, ಈಗ ನೋಡ್ರಿ ಕಾಸ್ಟ್ಯೂಮು ಅಂತಿದ್ದೀರಾ. ಪೈಲ್ವಾನ್ ಗೊತ್ತಾಗತ್ತೆ, ಸುಮ್ಮನೆ ನಿಂತ್ಕೊಳ್ಳೋ. ಸರಿ ಬಾಸ್. ನೋಡಿ, ಇವೊಂದು ಕಂಪ್ಲೀಟ್ ಗೆಟಪ್ ಚೇಂಜ್ ಆಗಬೇಕು. ಆ್ಯಂಡ್ ಈ ಫಾರ್ಮಲ್ಸ್ ಮಾತ್ರ ಪ್ಲೀಸ್ ಬೇಡವೇ ಬೇಡ. ಫಾರ್ಮಲ್ಸ್ ಬಿಟ್ಟು ಕ್ಯಾಶುವಲ್ಸಲ್ಲಿ ನಿಮ್ಮ ಹತ್ರ ಯಾವ ವೆರೈಟೀಸ್ ಇದೆ ಎಲ್ಲ ತೋರಿಸಿ. ದಿಸ್ ಇಸ್ ಗುಡ್, ದಿಸ್ ಪ್ಯಾಟರ್ನ್ ಇಸ್ ಗುಡ್. ಹಾಂ ದಿಸ್ ಇಸ್ ಫೈನ್. ಬಿಡೋ ಕೈ, ಪನಿಷ್ಮೆಂಟ್ ಕೊಟ್ಟಿದ್ದಾರ ಇಲ್ಲಿ, ಆರಾಮಾಗಿ ನಿಂತ್ಕೊಳ್ಳೋ. ಈಗ ನಾವು ಯಾವ್ಯಾವ ಶಾರ್ಟ್ ಲಿಸ್ಟ್ ಮಾಡಿದ್ದೀವೋ ಇಷ್ಟರಲ್ಲಿ ಎಲ್ಲ ಡಿಸೈನ್ಸು, ಎಲ್ಲ ಕಲರ್ಸಲ್ಲಿ ಇವಾಗೊಂದಷ್ಟು ಔಟ್ಫಿಟ್ಸ್ನ ರೆಡಿ ಮಾಡಿ ಒಂದು ಅಡ್ರೆಸ್ ಏನಿದೆ ನಾನು ನಿಮಗೆ ಫಾರ್ವರ್ಡ್ ಮಾಡ್ತೀನಿ, ಡೈರೆಕ್ಟ್ ಅವನಿಗೆ ಡೆಲಿವರಿ. ಶೋರ್ ಸರ್, ಥ್ಯಾಂಕ್ ಯು. ಬಾಸ್ ಇದೆಲ್ಲ ಯಾಕೆ ಬಾಸ್? ಪ್ಲೀಸ್, ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಿಲ್ಲ, ಹೇಳಿ ಬಾಸ್. ನೀನೊಂದು ಕಣೋ, ಅನಾಸಿ ನಾಡ್ದಂಗೆ ಆಡ್ತೀಯಲ್ಲೋ. ಸರಿ ಆಯ್ತು, ಹೇಳ್ತೀನಿ ಕೇಳಿಸ್ಕೊ. ನೀನು ನಮ್ಮ ಸನ್ಮಾನ್ಯ ಪೈಲ್ವಾನ್ ಅವರು ಒಂದು ಹುಡುಗಿನ ಲವ್ ಮಾಡಬೇಕು. ಬಾಸ್ ಏನ್ ಬಾಸ್ ಇದು? ಕೆಲಸ ಹೇಳ್ತೀನಿ ಅಂತ ಹೇಳಿ ಮಾರ್ಕೆಟ್ಗೆ ಹೋಗಿ ಹೂ ತರಕಾರಿ ತಗೊಬ್ಬ ಅಂದಷ್ಟು ಸಲೀಸಾಗಿ ಒಂದು ಹುಡುಗಿನ ಲವ್ ಮಾಡಕ್ಕೆ ಹೇಳ್ತಿದ್ದೀರಲ್ಲ ಬಾಸ್. ಏನು ಮಾಡಲಿ ಪೈಲ್ವಾನ್, ಕೆಲಸ ಆ ಥರ ಇದೆ. ಅರ್ಜೆಂಟಾಗಿ ನಾನೊಬ್ಬ ಲವರ್ ಬಾಯ್ನ ರೆಡಿ ಮಾಡಬೇಕು. ಅದು ಬೇರೆ ಯಾರೂ ಅಲ್ಲ, ನೀನೀಗ ಒಂದು ಹುಡುಗಿಗೆ ಕಾಳು ಹಾಕಬೇಕು. ಐ ಮೀನ್ ಲವ್ ಮಾಡಬೇಕು. ಯಾವ ಲೆವೆಲ್ಗೆ ಅವಳಿಗೆ ಇಂಪ್ರೆಸ್ ಮಾಡಬೇಕು ಅಂತಂದರೆ ನೀನು ಇಲ್ಲದೆ ಅವಳಿಗೆ ಊಟ ಸೇರಬಾರ್ದು, ನಿದ್ದೆ ಬರಬಾರ್ದು, ಯೋಚನೆನೂ ಮಾಡೋಕ್ಕಾಗಬಾರ್ದು. ಲಿಟ್ರಲಿ ಅವಳ ಲೈಫಲ್ಲಿ ನೀನು ಇಲ್ಲ ಅಂತ ಅಂದರೆ ಖಾಲಿ ಅನ್ನಿಸ್ಬೇಕು, ಶೂನ್ಯ ಅನ್ನಿಸ್ಬೇಕು, ಝೀರೋ ಅನ್ನಿಸ್ಬೇಕು. ಆ ಲೆವೆಲ್ಗೆ ನೀನು ಒಂದು ಹುಡುಗಿಗೆ ಹುಚ್ಚಿಡಿಸ್ಬೇಕು. ಏನ್ ಹೇಳ್ತಿದ್ರ ಬಾಸ್? ಈ ಹುಡುಗಿರ್ಗೂ ನನಗೂ ಆಗ್ಬರಲ್ಲ ಬಾಸ್. ಅದು ಅಲ್ಲದೆ ಇಂಥದ್ರೆಲ್ಲ ನಾನು ಸ್ವಲ್ಪ ವೀಕು, ಸ್ವಲ್ಪ ಏನು ಪೂರ್ತಿನೇ ವೀಕು. ಈ ಹುಡುಗಿರೆಲ್ಲ ನನ್ನ ಟೈಪ್ ಅಲ್ಲ ಬಾಸ್. ಯಾರಾದ್ರು ಕೇಳಿಸ್ಕೊಂಡು ಅಷ್ಟೇ, ಆಮೇಲೆ ಏನೋ ಮಾತಾಡ್ತಾ ಇದೆಯಾ? ಹಂಗಾರೆ ಯಾವ ಥರನೋ ನೀನು? ಅಯ್ಯೋ ಅದು ಆ ಥರ ಅಲ್ಲ ಬಾಸ್. ಮತ್ಯಾವ ಥರನೋ? ಹುಡುಗಿರಂದ್ರೆ ಆಗಲ್ಲ ಅಂತೀಯಲ್ಲೋ? ಅಯ್ಯೋ ಅದಾಗಲ್ಲ ಬಾಸ್, ನನ್ನ ಟೇಸ್ಟೇ ಬೇರೆ. ನನಗೆ ನನ್ನೇಜ್ ಹುಡುಗಿರ್ಗಿಂತ ದೊಡ್ಡವ್ರು ಇಷ್ಟ ಆಗ್ತಾರೆ. ಅದೇನೋ ಗೊತ್ತಿಲ್ಲ ಬಾಸ್, ಸೀನಿಯರ್ಸ್ ಅಂದ್ರೆ ಒಂಥರ ಇಷ್ಟ. ಓ ತಾವು ಆ ಥರನೋ? ಬಲ ಇದೆಯಾ ಕಣ? ಅಯ್ಯೋ ಆ ಥರ ಅಲ್ಲ ಬಾಸ್, ಸೀನಿಯರ್ಸ್ನ ಇಷ್ಟಪಡೋಕ್ಕೂ ಒಂದು ರೀಸನ್ ಇದೆ. ಸೀನಿಯರ್ಸ್ಗೆ ನಮ್ಕಿನ ಲೈಫ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಹುಡುಗರಿಗೆ ಗಡ್ಡ ಮೀಸೆ ಬೇಗ ಬಂದ್ಬಿಡುತ್ತೆ, ಬಟ್ ಬುದ್ಧಿ ತುಂಬಾ ಲೇಟ್ ಆಗಿ ಬರುತ್ತೆ. ಅದೇ ಸೀನಿಯರ್ಸ್ ಜೊತೆ ಟೈ ಅಪ್ ಆದ್ರೆ ಅಲ್ಲಿಗೆ ಬ್ಯಾಲೆನ್ಸ್ ಆಗತ್ತಲ್ಲ ಬಾಸ್. ಅವ್ರು ಸ್ವಲ್ಪ ಬುದ್ಧಿ ಗಿದ್ದಿ ಹೇಳಿ ನಮ್ಮನ್ನ ನೀಟಾಗಿರೋ ತರ ನೋಡ್ಕೋತಾರೆ. ಅದೇ ನಮ್ ತರದೇ ಚೇಳ್ ಚಪಾತಿನ ಲವ್ ಮಾಡ್ಬಿಟ್ರೆ ಜೀವನ ಪೂರ್ತಿ ಬರೀ ಕಿತ್ತಾಡದೆ ರೋಟೀನ್ ಆಗ್ಬಿಡುತ್ತೆ. ಅದೇ ಸೀನಿಯರ್ಸ್ನ ಇಷ್ಟಪಟ್ರೆ ಏನೋ ನಮ್ಗಿನ ಚಿಕ್ಕವನು ಅಂತ ಮಾಫಿ ಮಾಡ್ಬಿಡ್ತಾರೆ. ಸೀನಿಯರ್ಸ್ನ ಇಷ್ಟಪಡೋದ್ರಿಂದ ಇಷ್ಟೆಲ್ಲ ಲಾಭ ಇದೆ ಬಾಸ್. ಇದ್ರಲ್ಲಿ ಇಷ್ಟೊಂದೆಲ್ಲ ವಿಷಯ ಇದೆಯೇನು? ಹ್ಞೂ ಬಾಸ್. ಹೋಗ್ಲಿ ಬಿಟ್ಟಾಕ. ನೀನು ಒಂದ್ಸಲ ಈ ಈ ಹುಡುಗಿನ ನೋಡು, ಆಮೇಲೆಲ್ಲ ನಿಂಗೆ ಗೊತ್ತಾಗಲ್ಲ. ಸರಿ ಬಾಸ್, ನೀವ್ ಹೇಳಿದ್ಮೇಲೆ ಮುಗೀತು. ಅದೇನೇ ಇದ್ರು ಕಣ್ಣಿಗೆ ಗೊತ್ಕೊಂಡು ಮಾಡ್ತೀನಿ. ಯಾವಾಗ ತೋರಿಸ್ತೀರಾ ಬಾಸ್ ಹುಡುಗಿನ? ಹುಡುಗಿ ಇವತ್ತಾಗಲ್ಲ, ಟೈಮ್ ಆಗ್ಬಿಟ್ಟಿದೆ. ನಾಳೆ ನಾನು ಹೇಳೋ ಜಾಗಕ್ಕೆ ಬಾ, ತೋರಿಸ್ತೀನಿ. ಓಕೆ ಬಾಸ್, ಬಟ್ ಯಾಕೆ ಬಾಸ್ ಆ ಹುಡುಗಿನ ಬುಟ್ಟಿಗೆ ಹಾಕೋಬೇಕು? ಈಗಾಗಲೇ ನಿಮ್ಗೆ ಇಷ್ಟೊಂದು ಹೆಡ್ಡೇಕ್ ಇದೆ, ಫ್ಯಾಮಿಲಿ, ಬಿಸ್ನೆಸ್ಸು, ಈ ಟೆನ್ಷನ್ ಮಧ್ಯ ಆ ಹುಡುಗಿ ಮ್ಯಾಟ್ರ್ ಬೇಕಾ ಬಾಸ್? ಈ JD ರೀಸನ್ ಇಲ್ಲದೆ ಏನೂ ಮಾಡಲ್ಲ. ಆ ರೀಸನ್ ಏನು ಅಂತ ಆಮೇಲೆ ಹೇಳ್ತೀನಿ. ತಲೆ ತಿನ್ಬೇಡ, ಸುಮ್ಮನೆ ನಿಂತ್ಕೊಳ್ಳೋ. ಅಲ್ಲ ಕಣೋ, ಕಾಡ್ಗೆ ಹೋಗಿ ಆನೆ ಬಾಲದ ಕೂದಲು ತರ್ತೀನಿ ಅಂತೀಯ, ಇಷ್ಟು ಮಾಡೋಕ್ಕಾಗಲ್ವೇನೋ?
ಹೇ ಆಗುತ್ತೆ ಬಾಸ್, ನಾನೆಲ್ಲ ಆಗಲ್ಲ ಅಂದೆ. ಜಸ್ಟ್ ಜನರಲ್ ನಾಲೆಡ್ಜ್ಗೋಸ್ಕರ ಕೇಳಿದೆ ಅಷ್ಟೇ. ಇದೊಂಥರ ಪೈಲ್ವಾನ್ ಹುಡುಗನ ಇಟ್ಕೊಂಡು ಮಾಡ್ತಾರೋ ಹನಿ ಟ್ರ್ಯಾಪ್ ಅಂತ ಅನ್ಕೋ. ಆ ಹುಡುಗಿನ ಹೇಗಾದ್ರೂ ಮಾಡಿ ಪಟಾಯಿಸಿ ಅವಳ ಹತ್ರ ಒಂದಷ್ಟು ಸೀಕ್ರೆಟ್ಸ್ ಇದೆ, ಅದನ್ನ ತಿಳ್ಕೊಬೇಕು. ಏನ್ ಬಾಸ್ ಅದು? ಏನೋ ನೀನು 3 ತಿಂಗಳಿಗಿಂತ ಮುಂಚೆ ಹೊಡ್ತವನಂಗೆ ಆಡ್ತೀಯಲ್ಲ. ಸಮಾಧಾನ ತಡ್ಕೋ, ಏನಾದರೂ ಒಂದು ಹೇಳಂಗಿಲ್ಲ. 20 ಕ್ವಶನ್ ಶೂಟ್ ಮಾಡ್ತಾನೆ ಆಗ್ಲೇನೆ. ನೋಡು, ಜೀವನದಲ್ಲಿ ಏನೇ ಮಾಡಿದ್ರು ನಿಧಾನಕ್ಕೆ ಮಾಡಬೇಕು. ಏನೇ ಕಲಿತು ನಿಧಾನಕ್ಕೆ ಕಲಿಬೇಕು. ಅರ್ಥ ಆಯ್ತಾ? ಫಸ್ಟ್ ಕೊಟ್ಟಿರೋ ಟಾಸ್ಕ್ನ ಮಾಡು, ಆಮೇಲೆಲ್ಲ ನಿಮಗೆ ಗೊತ್ತಾಗ. ನೋಡೋ, ನಿಯತ್ತಿನ ನಾಯಿ ಅಂತಂದರೆ ಬರೀ ಬಾಲ ಮಾತ್ರ ಆಡಿಸ್ಬೇಕು, ಬೌ ಅನ್ಬಾರ್ದು. ಓಕೆ ಬಾಸ್, ಬಾಲನ್ನೇ ಅಳ್ಳಾಡಿಸ್ತೀನಿ. ಗುಡ್. ಹಿಂದೆ ಇರೋ ಬಾಲನ ಅಳ್ಳಾಡ್ಸಿದ್ರೆ ಜೀವನದಲ್ಲಿ ಮುಂದೆ ಬರೋಕ್ಕಾಗ. ಓಕೆ ಬಾಸ್, ಅರ್ಥ ಆಯ್ತು. ನಾಳೆ ಬೆಳಿಗ್ಗೆ ಎಲ್ಲಿಗೆ ಬರಬೇಕು ಬಾಸ್? ನಂದಿನಿ ಲೇಔಟ್. ಲೊಕೇಶನ್ ಕಳಿಸ್ತೀನಿ, ಕರೆಕ್ಟ್ ಟೈಮಿಗೆ ಬಾ. ಓಕೆ ಬಾಸ್. ಹೋಗಪ್ಪ, ಹೋಗಿ ಮನೇಲಿ ತಾಚೆ ಮಾಡು, ಹೋಗಿ. ಬಾಯ್ ಬಾಸ್. ಪೈಲ್ವಾನ್ ಚೆನ್ನಾಗಿ ಅಲ್ಲಾಡಿಸ್ತೆ ಕಣ ಬಾಲನ. ಅರೆ ನಿಂತ್ಕೋ ಭಾಗ್ಯ, ಎಲ್ಲಿ ಹೋಗ್ತಾ ಇದೀಯಾ? ನಾನು ನಿನ್ನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಏನು ಭಾಗ್ಯ, ನಿನಗಾದ್ರೂ ಬುದ್ಧಿ ಬೇಡವಾ? ನೀನು ಅತ್ತೆ ಜೊತೆ ಇಲ್ಲೇ ಇದೆಯಾ, ನೀನಾದರೂ ಅವ್ರಿಗೆ ಬುದ್ಧಿ ಹೇಳಬಾರ್ದಾ? ಅತ್ತೆ ನೀವಿಲ್ಲಿರಬಾರ್ದು, ನಿಮಗೆ ಅಂತ ಒಂದು ಮನೆ ಇದೆ, ಅಲ್ಲಿಗೆ ಹೋಗಿ ಅಂತ ಹೇಳಬಾರ್ದಾ? ಎಲ್ಲ ತಿಳಿದವಳಾಗಿ ಸುಮ್ಮನೆ ಇದೆಯಲ್ಲ. ಈಗ ನೀನೇ ಯೋಚನೆ ಮಾಡು. ನಿನ್ನ ಮಗನಿಗೆ ನನ್ನ ಮಗ ಹೀಗೆಲ್ಲ ಮಾಡಿದ್ದಾನೆ ಅಂತ ಗೊತ್ತಾದ್ರೆ ನನ್ನ ಮಗನ ಸುಮ್ಮನೆ ಬಿಡ್ತಾನಾ? ನನ್ನ ಮಗ ಸೇಫ್ ಆಗಿರಬೇಕು, ಅವನಿಗೇನು ತೊಂದರೆ ಆಗಬಾರ್ದು ಅಂತ ನನಗೂ ಅನ್ಸುತ್ತಲ್ವಾ? ಅತ್ತೆಗೆ ನೀನೊಂದು ಮಾತು ಹೇಳುತ್ತಾನೆ, ಇದೆಲ್ಲ ಸರಿಯಲ್ಲ ಅಂತ. ನೀನು ಎಲ್ಲಿ ಹೇಳ್ತೀಯ? ನಿನಗೆ ಮಾತೇ ಬರಲ್ಲ. ನೀನು ಲೈಫ್ ಲಾಂಗ್ ಹೀಗೆ ನರಳುತ್ತಾ ಇರಬೇಕು. ಈ ಜನ್ಮದಲ್ಲಿ ನೀನು ಸರಿ ಹೋಗಬಾರ್ದು. ಸರಿ ಹೋಗಕ್ಕೆ ನಾನು ಬಿಡೋದು ಇಲ್ಲ. ನನ್ನ ನೆಮ್ಮದಿನ ನೀವೆಲ್ಲರೂ ಸೇರಿ ಹಾಳು ಮಾಡಿದ್ರಲ್ಲ, ನಾನು ನೋಡ್ತೀನಿ ನೀವೆಲ್ಲ ಹೇಗೆ ನೆಮ್ಮದಿಯಾಗಿರ್ತೀರ ಅಂತ. ಜೀವನ ಪೂರ್ತಿ ಹೀಗೆ ಮೂಕಿ ಥರ ಇರಬೇಕು, ನರಳಿ ನರಳಿ ಸಾಯ್ಬೇಕು. ಹೀಗೆ ಹೀಗೆ ನರಳಬೇಕು. ಯಾಕಾದ್ರೂ ನಾನು ಬದುಕಿದ್ದೀನೋ ಅಂತ ನೀನು ಖಂಡಿಸ್ಬೇಕು. ಈಗ ನೋಡು, ನಿನ್ನ ಮಗನಿಂದ ನಮಗೇನೇನು ಬೇಕೋ ಅದನ್ನೆಲ್ಲ ಪಡ್ಕೊಂಡು ನಿಮ್ಮನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸಿದ್ದೀನಿ.